ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಹಸಿವು ಹೆಚ್ಚಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹುಣಸೆ ಹಣ್ಣು ಚಟ್ನಿ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಹುಣಸೆ ಹಣ್ಣು ಚಟ್ನಿ. ಎರಡನೇ ಪ್ರಶ್ನೆ, ಮನುಷ್ಯನಲ್ಲಿ ಹದಿಹರೆಯದ ನಂತರ ಬೆಳವಣಿಗೆ ಆಗುವ ಅಂಗ ಯಾವುದು? ಆಪ್ಷನ್ ಎ ಕಿಡ್ನಿ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ನಾಲಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಮೂರನೇ ಪ್ರಶ್ನೆ, ಹೊಟ್ಟೆ ಬೊಜ್ಜು ಬಾರದಿರಲು ರಾತ್ರಿ ಮಲಗುವ ಮುನ್ನ ಏನನ್ನು ತಿನ್ನಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. ನಾಲ್ಕನೇ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕಾಗಿ ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬೇಕು? ಆಪ್ಷನ್ ಎ 3 ಬಾರಿ, ಆಪ್ಷನ್ ಬಿ 2 ಬಾರಿ, ಆಪ್ಷನ್ ಸಿ 5 ಬಾರಿ, ಆಪ್ಷನ್ ಡಿ 4 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ 3 ಬಾರಿ. ಐದನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ವಿಶ್ವದ ಸುಂದರವಾದ ಪಕ್ಷಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಗೋಲ್ಡನ್ ಪೆಸೆಂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಲ್ಡನ್ ಪೆಸೆಂಟ್. ಆರನೇ ಪ್ರಶ್ನೆ, ಮಾವಿನ ಹಣ್ಣು ತಿಂದ ನಂತರ ಯಾವ ಪಾನೀಯ ಕುಡಿಯಬಾರದು? ಆಪ್ಷನ್ ಎ ಲೆಮನ್ ಟೀ, ಆಪ್ಷನ್ ಬಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೂಲ್ ಡ್ರಿಂಕ್ಸ್. ಏಳನೇ ಪ್ರಶ್ನೆ, ಕಣ್ಣಿನ ಉರಿ ಕಡಿಮೆಯಾಗಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಶುದ್ಧ ತುಪ್ಪ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಕೊತ್ತಂಬರಿ ಚಟ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕೊತ್ತಂಬರಿ ಚಟ್ನಿ. ಎಂಟನೇ ಪ್ರಶ್ನೆ, ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕಿಡ್ನಿ ರೋಗ, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ತಲೆನೋವು. ಒಂಬತ್ತನೇ ಪ್ರಶ್ನೆ, ಬಿಕ್ಕಳಿಕೆಯನ್ನು ಹೋಗಲಾಡಿಸಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಕಬ್ಬಿನ ಹಾಲು, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿನ ಹಾಲು. ಇಂದಿನ ಕೊನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ಮೊಸರು ತಿನ್ನುವುದು ಆರೋಗ್ಯಕ್ಕೆ ಅಪಾಯ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಊಟದ ನಂತರ, ಆಪ್ಷನ್ ಸಿ ಖಾಲಿ ಹೊಟ್ಟೆಯಲ್ಲಿ, ಆಪ್ಷನ್ ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.